ಹೊಸ ಅವಕಾಶಗಳನ್ನು ಯಾವಾಗಲೂ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಧಿಕಾರ ತೆಗೆದುಕೊಳ್ಳುವಾಗ ಆಗ ಯಡಿಯೂರಪ್ಪನವರು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಕೋವಿಡ್ ಇತ್ತು, ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ. ಹೊಸ ಅವಕಾಶನ ಹುಡುಕೊಂಡು ಹೋದು. ಕೋವಿಡ್ ಬಂತು, ಹೊಸ ಅವಕಾಶ ಹುಡುಕೊಂಡು ಹೋದು. ತರಕಾರಿನ ಮಾರಿಸ್ತೋ, ಇನ್ನೊಂದು ಮಾಡ್ದೋ, ಔಷಧಿ ಕೊಟ್ಟು, ಕಿಟ್ ಕೊಟ್ಟು, ಏನೇನೋ ಕೊಟ್ಟು, ಕೊನೆಗೆ ಆರೋಗ್ಯಸ್ಥ ಅಂತ ಕಾರ್ಯಕ್ರಮ ಮಾಡ್ದೋ. ಸೊ ಬಸ್ಸು ಇಲ್ಲದೆ ಹೋದವನಿಗೆಲ್ಲ ಗುಲ್ಬರ್ಗ, ರಾಯಚೂರು, ಬೀದರ್ ಅವ್ರಿಗೆಲ್ಲ 3 ಟೈಮ್ ಅಂತ ಮಾಡಿದರು. ಸೊ ಪ್ರೆಸಿಡೆಂಟ್ ಆಗಿ ಇದ್ಕೊಂಡು ಇನ್ನೂ ಚಾರ್ಜೇ ತೊಗೊಂಡಿರಲಿಲ್ಲ ನಾನು. ದಿನೇಶ್ ಅಧ್ಯಕ್ಷರಿದ್ದರು. 1 ಕೋಟಿ ರೂಪಾಯಿ ಚೆಕ್ ಕೊಟ್ಬಿಟ್ಟು ಎಲ್ಲ ಜನ ಹೋಲಿ ಫ್ರೀಯಾಗಿ ಅಂತೇಳಿ ಆವತ್ತಿನ ಕಾಲದಲ್ಲಿ ಮಾಡಿದೆ. ಸೊ ಅವತ್ತೇನು ತೀರ್ಮಾನ ಮಾಡಿದೆ ಅದು ರಾಷ್ಟ್ರಕ್ಕೆ ತೀರ್ಮಾನ ಆಯಿತು. ಬೆಂಗಳೂರಲ್ಲಿ ತೀರ್ಮಾನ, ನಾನು ನಮ್ಮ ದೀಪಕ್ ತಿಮ್ಮಯ್ಯ ಇಬ್ಬರು ಇದ್ದು ಕೂತ್ಕೊಂಡು ಮಾತಾಡ್ತಿದ್ದೋ. ಆ ಸಮಸ್ಯೆ ನೋಡಿದೆ. ಯಾರೋ ನಮ್ಮ ಯಾದಗಿರಿ ಹುಡುಗರು ಬಂದರು. 700 ರೂಪಾಯಿ ಅಂತ ಯಾದಗಿರಿಗೆ 3 ಟೈಮ್ ಕೊಡಬೇಕು, 2100 ರೂಪಾಯಿ ಕೊಡಬೇಕು ಅಂತ ಕೇಳ್ತಿದ್ರು. ಈ ಸಂದರ್ಭದಲ್ಲಿ ಕಷ್ಟಕ್ಕೆ ನಾವು ಆಗಲಿಲ್ಲ ಅಂದರೆ ಇನ್ನೇಂತಕ್ಕಾಗೋದು ಅಂತೇಳಿ ತೀರ್ಮಾನ ಮಾಡ್ದು. ಸೊ ಆಮೇಲೆಲ್ಲ ಜನಗೆ ನಮ್ಮ ಒತ್ತಡ ತಡಿನಾರದೆ ಇಡೀ ಗೌರ್ಮೆಂಟು ಫ್ರೀಯಾಗಿ ಅವ್ರನ್ನ ಕಳಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಹಂಗೆ ಅವಕಾಶಗಳನ್ನ ಹುಡುಕಿ ಹೋಗ್ತಾ ಇದ್ದೀವಿ. ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾರು ಕೊಡಬೇಕಲ್ಲ, ವಿಚಾರವನ್ನು ಮಾಡಬೇಕಲ್ಲ, ಆಡಳಿತದಲ್ಲಿ ಬೆಳಕು ಕೊಡಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನಾನು ಬಿಡೋನಲ್ಲ ನಾನು ಇಲ್ಲಿ. ಏಕೆಂದರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೇ ಉಸಿರು. ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಸಂಘೆ ಹೊಸ ಬೆಳಕನ್ನು ಮೂಡಿಸಲು ಒಟ್ಟು ಅನೇಕ ವಿಚಾರಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ನಾನಷ್ಟು ವಿದ್ಯಾರ್ಥಿ ನಾಯಕರಾಗಿ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತಿದ್ದೋ ನಾನು. ಆಮೇಲೆ 10ನೇ ಕ್ಲಾಸ್ಗೆ ನಿಂತೆ, ತಿರ್ಗಾ PUCಗೆ ನಿಂತೆ, ಡಿಗ್ರಿಗೆ ನಿಂತೆ, ತಿರ್ಗಾ ಫೈನಲ್ ಇಯರ್ ಡಿಗ್ರಿಲೆಲ್ಲ ಆರಾಧ್ಯವನ ನಮ್ಮ ಸಂಪಂಗಿ ಅವನೇ ಕೇಳಿ, ಸಂಪಂಗಿ ಅವನು ನಮ್ಮ ಸೆಕ್ರೆಟ್ರಿ RC ಕಾಲೇಜ್ಗೆ, ನಾನು SCRC ಕಾಲೇಜಿಗೆ ಸೆಕ್ರೆಟ್ರಿ. ಸೊ ಹಂಗೆ ನಾವೆಲ್ಲ ಇದ್ದವರು. ಸೊ ಇಲ್ಲಿ ನಾರಾಯಣ ಸ್ವಾಮಿ ಕೂತ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಮಂತ್ರಿ ಆದಾಗ. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್, ರಾಜ್ಯಕ್ಕಲ್ಲ ಡಿಸ್ಟ್ರಿಕ್ಕು. ನಮ್ಮ NSU ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್ ಸೋರ್ಕೆ, ಸ್ಟೇಟ್ NSU ಅಧ್ಯಕ್ಷರಾಗಿದ್ದರು. ಅವರೀಗ ನಿಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ. ಸೊ ನಾನು ಮಿನಿಸ್ಟರ್ ಆದಮೇಲೆ ಕೊನೆಗೆ ನಾರಾಯಣ ಸ್ವಾಮಿನ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ದು. ಸೊ ಹಂಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ಒಂದು ಕಡೆ ಅವಕಾಶ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಈ ಉದಾಹರಣೆಯನ್ನು ಹೇಳ್ಕೊಂಡು ಬರ್ತಾ ಇದ್ದೇವೆ. ಸೊ ಹಂಗೆ ಈ CM ಕುರ್ಚಿ ಏನು ಇವತ್ತು ನಾನು ಕೂತಿದ್ದೇನಲ್ಲ, ಆ ಕುರ್ಚಿ ನಂದಲ್ಲ, ಈ ರಾಜ್ಯದ ಜನತೆಯ ಕುರ್ಚಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಹೈಕಮಾಂಡು ವಿಶ್ವಾಸ ಇಟ್ಟಿದ್ದಾರೆ, ನೀವು ವಿಶ್ವಾಸ ಇಟ್ಟಿದ್ದೀರಿ. ಆ ವೈಬ್ರೇಷನ್ನು ಇವತ್ತು ನನಗೆ ಕೆಲವರೆಲ್ಲ ಹೇಳ್ತಿದ್ರು, ಏನು ನೀವು ಬರೀ ಚೀಫ್ ಮಿನಿಸ್ಟರ್ ಚೇಂಜ್ ಆಗಿ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅಷ್ಟೇ, ಏನೋ ಹೊಸದಾಗಿ ಎಲೆಕ್ಷನ್ ಆದಂಗೆ ಆಡ್ತಾ ಇದ್ದಾರಲ್ಲ ಕಾರ್ಯಕರ್ತರು ಅಂತೇಳಿ ಆ ಮೀಡಿಯಾದವರು BJPಯವರು ಮಾತಾಡ್ತಾ ಇರ್ತಾರೆ. ಎಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿದೆ. ನೀವು ನೋಡಿ 7 ಗಂಟೆಯಿಂದ ಕೂತಿದ್ದೀರಲ್ಲ ನೀವು, ಸೊ ಕಾಯ್ಕೊಂಡಿದ್ದೀರಿ. 7 ಗಂಟೆ ಅಂತ ಹೇಳ್ತಾ ಇದ್ದೀನಿ ಅಂದರೆ 2 ಗಂಟೆಯಿಂದ ಇಲ್ಲಿ ಕಣೆ, ಬೆಳಗ್ಗೆ 7 ಗಂಟೆ. ಈ 7 ಗಂಟೆ ಅಲ್ಲ, 2ರಿಂದ 9 ಗಂಟೆ ಗಂಟೆ ಎಷ್ಟಾಯ್ತು? 7 ಗಂಟೆಯಿಂದ ಕೂತಿದ್ದೀರಿ. ಸೊ ಹಂಗೆ ಈ ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ಕುವೆಂಪುರವರ ಚಿಂತನೆ ಮೇಲೆ ಮಾಡ್ತಾ ಇದ್ದೇವೆ. ಅಧಿಕಾರ ಬರೋದು 2 ವಿಚಾರಕ್ಕೆ. ಈ ವಿಚಾರಕ್ಕೆ ನಾವು ರಾಜಕಾರಣ ಮಾಡೋದು 2 ವಿಚಾರಕ್ಕೆ. ಪವರ್ ಕಮ್ ಫಾರ್ 2 ಥಿಂಗ್ಸ್, ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಹಂಗೆ ಇವತ್ತು ನಾವೇನು ಈ ನಾವು ಒಂದಿನ ಇಲ್ಲೇನು ಹೇಳಿದೆ ಅಂತಂದರೆ, ಈ ನಾನು ಅಧ್ಯಕ್ಷರಾಗಿ ಇದೇ ವೇದಿಕೆಯಲ್ಲಿ ಕೆಲವರೆಲ್ಲ ಇಲ್ಲಿದ್ದರು, ಕೆಳಗಡೆ ಇರೋರೆಲ್ಲ ಇದ್ದಾರೆ, ಮೇಲ್ಗಡೆ ಇವರೆಲ್ಲ ಇದ್ದರು. ನನ್ನ ಬಂಡೆ ಅಂತ ಕರಿತೀರಿ. ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸದ ಸಂಸ್ಕೃತಿ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಈ ಕಲ್ಲನ್ನ. ಮುಂದಕ್ಕೆ
ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೋರಣಗಲ್ಲಾರು ಮಾಡ್ಕೊಳ್ಳಿ, ಯಾವ ಕಲ್ಲಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ, ಕೊನೆಗೆ ಈ ಮೆಟ್ಲ ಮೇಲೆ, ಈ ಕಲ್ಲಿನ ಮೆಟ್ಲ ಮೇಲೆ, ಈ ಬಂಡೆ ಕಲ್ಲಿನ ಮೇಲೆ ವಿಧಾನಸೌಧಕ್ಕೆ ಮೆಟ್ಲತ್ತುವಾಗಿ ಹೋಗ್ಬೇಕು ನೀವು ಅಂತ ಹೇಳಿ ಇಲ್ಲಿ ನಾನು ಹೇಳಿದ್ದೆ. ಹೆಂಗೆ ಇವತ್ತು ನಿಮ್ಮದು ನನಗೆ ಗೊತ್ತಿದೆ ನಿಮ್ಮ ಭಾವನೆ ಏನು ಅಂತ, ಕಾರ್ಯಕರ್ತದ ಭಾವನೆ ಏನು ಅಂತ. ಈಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ಗ್ಯಾರಂಟಿ ಕಮಿಟಿಗಳು ಮಾಡಿದ್ದೇವೆ, ಬೇರೆ ಬೇರೆ ಮಾಡಿದ್ದೇವೆ, ಬೇರೆ ಬೇರೆ ಹಳೆವೆಲ್ಲ ಹೌಸಿಂಗ್ದು ಮತ್ತೊಂದು ವಿದ್ಯಾರ್ಥಿಗಳಿಗೆ ಸ್ಕೂಲು ಹಾಸ್ಪಿಟ್ಲ್ ಕಮಿಟಿ ಎಲ್ಲ ಇದೆ. ಇನ್ನೊಂದೇನೋ ನನ್ನ ತಲೆಯಲ್ಲಿದೆ, ಈಗ ನಾನು ಇದನ್ನು ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಈ ಮುಂದಕ್ಕೆ ಇನ್ನೊಂದು 600 ಏನೋ ಉಳ್ಕೊಂಡಿದ್ದೆ, ಒಂದೊಂದು ಕ್ಷೇತ್ರಕ್ಕೆ 3 ಜನಕ್ಕೆ ಕೊಡಬೇಕು ಅಂತ. ಇನ್ನೊಂದು 10 ದಿನದಲ್ಲಿ ಆ ಲಿಸ್ಟನ್ನ ಅನೌನ್ಸ್ಮೆಂಟ್ ನಾನೇ ಮಾಡ್ತೀನಿ. ಎಲ್ಲರಿಗೂ ಸಿಗದೆ ಇರ್ಬೋದು. ಎಲ್ಲ ಲೆವೆಲ್ಗೂ ಹೋಯ್ತದೆ ಬಿಡು, ಹಂಚ್ತೀವಿ. ನಾನು ಯಾವುದೋ ಲೇಬಲ್ ಹೇಳ್ತಾವ ಅನ್ಕೊಂಡಿದ್ದೆ. ಆಯ್ತಾಯ್ತು ಇರಿ, ಅದೆಲ್ಲ ಆಮೇಲೆ ಮಾತಾಡುವಂತೆ. ಸೊ ಹಂಗಿದೆ. ಈಗ ನಾವು ಪಕ್ಷ ಇಡೀ ದೇಶ ಇವತ್ತು 3 ಜನ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಕೂಡ ಬಂದಿದ್ರು. ನಾಳೆ ನಾಡಿದ್ರಲ್ಲಿ ತಿರ್ಗಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಮಸ್ತಾಗೆ ನಾಮಿನೇಷನ್ಗೆ ಫೈಲ್ ಮಾಡ್ತಾರೆ. ಅದಕ್ಕೆ ಅವ್ರ ಟೈಮು ಯಾವಾಗ ಬೇಕಾದ್ರೂ ಬರ್ತಾರೆ. ಬಹುಶಃ ತಿರ್ಗಾ ನಮ್ಮ ಕೆಲವು ವರಿಷ್ಠ ನಾಯಕರುಗಳು ಕೂಡ ಅದಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ.